ಬಿಗ್ ಬಾಸ್ ಶುರುವಾದಾಗ ಕಿಚ್ಚ ಸುದೀಪ್ ಅವ್ರ ಮುಂದೆ ನಮ್ಗಿಲ್ಲಿ ಒಂದ್ ಮಾತು ಹೇಳಿದ್ರು. ಚೀಪು ಅನ್ನೋ ಕಾರಣಕ್ಕೆ ಎಲ್ಲಾ ಕಡೆ ಕರೆಯೋದಲ್ಲ ಸರ್, ಚೀಫ್ ಗೆಸ್ಟ್ ಆಗಿ ನನ್ನನ್ನು ಕರಿಬೇಕು, ಆ ಲೆವೆಲ್ ನಾನು ಬೆಳೆದ್ ನಿಲ್ತೀನಿ, ಅದನ್ನ ಅಚೀವ್ ಮಾಡ್ತೀನಿ ಅಂತ. ಖಂಡಿತವಾಗ್ಲೂ ಆ ಮಾತಿನಂತೆ ಅವ್ರು ಅಚೀವ್ ಮಾಡಿದ್ದಾರೆ. ಕರ್ನಾಟಕದ ಯಾವುದೇ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೀಲಿ, ಅಲ್ಲಿ ನಮ್ ಗಿಲ್ಲಿ ಇದ್ದೇ ಇರ್ತಾರೆ. ಚೀಫ್ ಗೆಸ್ಟ್ ಆಗಿ ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಗಿಲ್ಲಿ ನಮ್ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬರ್ಲೇಬೇಕು ಅಂತ ಕರ್ನಾಟಕದ ಬಹುತೇಕ ಮಂದಿ ತಮ್ಮ ಕಾರ್ಯಕ್ರಮಗಳಿಗೆ ಗಿಲ್ಲಿನ ವಿಶೇಷ ಅತಿಥಿಯಾಗಿ ಕರೆಸ್ತಾ ಇದಾರೆ. ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಇಲ್ಲಿ ತನಕ ಅವ್ರ ಕಾಲ್ ಶೀಟ್ ಅಂದ್ರೆ ಅವ್ರನ್ನ ಮಾತನಾಡಿಸುವಂತ ಅವಕಾಶ ನಂಗೆ ಸಿಕ್ಕಿರ್ಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು? ನಾನ್ ಚೆನ್ನಾಗಿದ್ದೀನಿ ಸರ್. ನೀವು ಬಿಗ್ ಬಾಸ್ ಮನೇಲಿ ಇದ್ದಾಗ ತುಂಬಾ ಸಪೋರ್ಟ್ ಮಾಡಿದ್ದೆ. ಸಪೋರ್ಟ್ ಮಾಡಿರೋದು ಸಪೋರ್ಟ್ ಮಾಡಿದೀವಿ ಅಂತ ಹೇಳ್ಕೊಳ್ಳೋ ತಪ್ಪಾಗುತ್ತೆ, ಬಟ್ ದೊಡ್ಡ ಸಕ್ಸಸ್. ಎಷ್ಟ್ ಖುಷಿ ಇದೆ. ಬಿಗ್ ಬಾಸ್ ಮನೆ ಒಂದು ಹ್ಯಾಂಗ್ ಓವರ್ ನಿಂದ ಹೊರಗಡೆ ಬಂದ್ರ ಅಥವಾ ಇನ್ನು ಅದೇ ಮೂಡಿ? ಈಗ ಬರ್ತಾ ಇದೀನಿ ಮೇಡಮ್, ಚೂರ್. ಅದೇ ಎಷ್ಟು ಖುಷಿ ಅಂದ್ರೆ ಅದೇ ನಿಮ್ಮ ಸಪೋರ್ಟ್ ಇಂದ ಮೇಡಮ್. ಈಗ ನೀವ್ ಹೇಳಿದ್ರಿ ಮೇಡಮ್ ಸಪೋರ್ಟ್ ಮಾಡಿದೆ ಅಂತ, ಅದೆಲ್ಲ ಈಗ ನಾನ್ ನೋಡಿ ನಿಮ್ಗೆ ಪರಿಚಯನೇ ಇಲ್ಲ. ಈಗ ಒಬ್ಬ ವ್ಯಕ್ತಿ ಪರಿಚಯನೇ ಇಲ್ದೇನೆ ಏನು ಇಲ್ದೇನೆ ಬರೀ ಆಟ ನೋಡ್ಬಿಟ್ಟು ಸಪೋರ್ಟ್ ಮಾಡೋದೈತಲ್ಲ, ಅದೇ ಅಲ್ವಾ ಮೇಡಮ್ ಇದಕ್ಕೆಲ್ಲ ಕಾರಣ. ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಹಿಟ್ ಸಿನಿಮಾ, ಹೆಸರೇ ಸೂಪರ್ ಹಿಟ್. ನಿಮ್ಗೆ ಎಕ್ಸಾಕ್ಟ್ಲಿ ಈ ಒಂದು ಟೈಮಿಗೆ ಈ ಟೈಟ್ಲು ಸಿಕ್ಕಾಬಟ್ಟೆ ಸೂಟ್ ಆಗ್ತಾ ಇದೆ. ನೀವ್ ಎಲ್ಲೇ ಹೋಗ್ಲಿ ಅಥವಾ ಎಲ್ಲೇ ಮಾತಾಡ್ಲಿ ಸಖತ್ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ರ. ಈ ಸೂಪರ್ ಹಿಟ್ ಟೈಟ್ಲು ಮತ್ತೆ ಆ ಸಿನಿಮಾ ರಿಲೀಸ್ ರೆಡಿ ಇದೆ, ಏನ್ ಹೇಳ್ತೀರಿ ಸರ್? ಅದೇ ಮೇಡಮ್, ಇದು ಮುಂಚೆ ನಾನು ಬಿಗ್ ಬಾಸ್ಗೆ ಹೋಗಿಂತ ಮುಂಚೆನೇ ಮಾತುಕತೆ ಸ್ಟಾರ್ಟ್ ಆಗೋ ಒಂದು ಹೆಚ್ಚು ಕಮ್ಮಿ ಹೋದ ವರ್ಷ 25 ಸ್ಟಾರ್ಟ್ ಆಗಿದ್ದು. ನಾನು ಬಿಗ್ ಬಾಸ್ಗೆ ಹೋಗೋದು ಒಂದು 2 ತಿಂಗಳು 3 ತಿಂಗಳು ಅನ್ನುವಾಗ ಸಿನಿಮಾ ಮುಗಿದಿದ್ದು. ಒಂದು ಸಿನಿಮಾದಲ್ಲಿ ಈಗ ನಾನು ಆ ಟೈಮಲ್ಲಿ ಈಗ DKD ಮುಗೀತು. DKD ಮುಗಿದ್ಮೇಲೆ ನಾನು ಅಲ್ಲಿ ಇವೆಂಟ್ಗಳು ಮಾಡ್ಕೊಂಡಿದ್ದೆ. ಸಿನಿಮಾ ಯಾವ ಇರಲಿಲ್ಲ, ಕೆಲಸ ಏನು ಇರಲಿಲ್ಲ, ಶೂಟಿಂಗ್ ಕೆಲಸ ಏನು ಇರಲಿಲ್ಲ. ಡೈರೆಕ್ಟ್ರು ವಿಜಯನಂದ್ ಸರು ಹಿಂಗೆ ಒಂದು ಸಿನಿಮಾ ಐತೆ ಮಾಡುವುದು. ನಾನು ಸುಮ್ಮನೆ ಬೇಡ ಸುಮ್ಮನಿರಪ್ಪ, ಯಾಕೆ ಸಿನಿಮಾ ಹೆಂಗೋ ಇವೆಂಟ್ ಮಾಡ್ಕೊಂಡು ಅವನೇ ಅಂದ್ಬಿಟ್ಟು ನಾನು ಸುಮ್ಮನಿದ್ದೆ. ಪೇಮೆಂಟ್ ಕೊಡ್ತೀನಿ ಅಂದರು. ಸರಿ ಬಿಡು, ಮಧ್ಯದಲ್ಲಿ ಎಷ್ಟು ಒಂದು 8-10 ದಿನ ಶೂಟಿಂಗು, 8 ದಿನ 10 ದಿನ ಮಾಡಿದ್ರು. ಬಿಡು ಇನ್ನೇನು ಖರ್ಚು ಕಾಸು ಆಯ್ತಲ್ಲ ಅಂದ್ಬಿಟ್ಟು ಸಿನಿಮಾ ಮಾಡಿದೆ. ಈಗ ಎಲ್ಲ ರೆಡಿ ಐತೆ, ಸಿನಿಮಾ ರಿಲೀಸ್ಗೆಲ್ಲ ರೆಡಿ ಐತೆ. ಖುಷಿ ಆಯ್ತದೆ. ಈಗ ನೋಡಿ ಎಲ್ಲ ಒಂದು ಟೈಮ್ಗೆ ಕೂಡ್ ಬರುತ್ತಲ್ಲ ಹಂಗೆ. ಸರ್, ಆ ಸಿನಿಮಾದು ಟ್ರೈಲರ್ ಅಲ್ಲಿ ನಾವು ಒಂದು ಡೈಲಾಗ್ ನೋಡಿದ್ವಿ, ಅದನ್ನ ರಿಪೀಟ್ ಮಾಡ್ಬೋದಾ? ಯಾವ್ದು ಮೇಡಮ್? ಸೂಪರ್ ಹಿಟ್ ಸಿನಿಮಾದ ಡೈಲಾಗ್, ಥಂಡರ್ ತರ ಎಂಟ್ರಿ ಕೊಟ್ಟು ವಂಡರ್ ಕ್ರಿಯೇಟ್ ಮಾಡ್ರು. ಅದ್ ನೆನಪಿದ್ರೆ ಲುಕ್ ಅಟ್ ಕ್ಯಾಮರಾ. ಅಂಡರ್ ಒಳಗೆ ಥಂಡರ್ ತರ ಎಂಟ್ರಿ ಕೊಟ್ಟು ವಂಡರ್ ಕ್ರಿಯೇಟ್ ಮಾಡಿರೋ ಬಾಯ್ ಮುನ್ನಾ ಬಾಯ್. ಅಂಡರ್ ಒಳಗೆ ಥಂಡರ್ ತರ ಎಂಟ್ರಿ ಕೊಟ್ಟು ಒಂದು ವಂಡರ್ನ ಕ್ರಿಯೇಟ್ ಮಾಡಕ್ ಬಂದಿರೋ ಬಾಯ್ ಮುನ್ನಾ ಬಾಯ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮ್ ಬಾಯಲ್ಲಿ ಕೇಳ್ಬೇಕು ಅಂತಿರುವಂತ ಡೈಲಾಗು ಡೆವಿಲ್ ಸಿನಿಮಾದ ಸರ್. PC ಚೂರ್ AC ಹಾಕಮ್ಮ ಲಾಟ್ ಆಫ್ ಸೆಕೆ ಅಂತ. ಸೊ ಅದನ್ನು ಒಂದ್ಸಲಿ ಚೂರ್ AC ಹಾಕಮ್ಮ ಲಾಟ್ ಆಫ್ ಸೆಕೆ. ಓಕೆ, ಸಿನಿಮಾ ನೋಡಿದ್ರ ಸರ್? ಡೆವಿಲ್ ಸಿನಿಮಾ ಅಯ್ಯೋ ಹಾಗೆಲ್ಲ ಮೇಡಮ್, ನಾನು ಹುಡುಕ್ತೆ ನೋಡುವ ಅಂತ. ಈಗ ಅದೇ OTT ಬಿಟ್ಟಾಗ ನೋಡ್ತೀನಿ ಮೇಡಮ್. ಅದು ಯಾವಾಗ್ಲೂ ಬೇಜಾರು ಒಂದು ಹಂಗೆ ಐತೆ ಮೇಡಮ್. ನಮ್ಮ ದರ್ಶನವ್ರ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋನಿ ಫಸ್ಟ್ ಟೈಮ್. ಅದುವೆ ಜನರ ಮಧ್ಯದಲ್ಲಿ ಕೂತ್ಕೊಂಡು ಆ ವಿಜಲು ಚಪ್ಪಾಳೆ ಆ ಮಧ್ಯದಲ್ಲಿ ಕೂತ್ಕೊಂಡು ನೋಡ್ಬೇಕು ಅಂತ ನನಗೂ ಆಸೆ ಇತ್ತು. ಅವಕಾಶ ಸಿಕ್ಕಿಲ್ಲ. ಬಟ್ ಅದೇ ಈಗ ಆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋದು ಒಂದು ದೊಡ್ಡ ಪ್ಲಸ್ ಆಗ್ಬಿಡ್ತು ನನಗೆ. ಬಿಗ್ ಬಾಸ್ ಅಲ್ಲಿ ಇದ್ದಕ್ಕೂ ಸಿನಿಮಾ ಆಕ್ಟಿಂಗ್ ಮಾಡಿ ಆ ಟೈಮ್ ಅದು ರಿಲೀಸ್ ಆಗೋದಕ್ಕೂ ಆಮೇಲೆ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಅಷ್ಟೊಂದು ಸಪೋರ್ಟ್ ಮಾಡೋದು ಎಲ್ಲ ಪ್ಲಸ್ ಆಗ್ಬಿಡ್ತು. ಓಕೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಸರ್, ಚೀಪು ಅನ್ನೋ ಕಾರಣಕ್ಕೆ ನಾನು ಕರೆಯೋದಲ್ಲ, ಚೀಫ್ ಗೆಸ್ಟ್ ಆಗಿ ಕರಿಬೇಕು ಅಂತ. ಅದೇ ನಿಮ್ದು ಮೂಲ ಉದ್ದೇಶ ಆಗಿತ್ತು. ಸೊ ಅದ್ ನೆರವೇರ್ತಾ ಇದೆ ಅಂತ ಭಾವಿಸ್ತೀನಿ. ಏನ್ ಹೇಳ್ತೀರಿ? ಅದೇ ಮೇಡಮ್, ಇದು ಏನೋ ಅಂತಾರೆ ಅದಕ್ಕೆ ಇದು ಮಾಡ್ತಾ ಇರೋದು ಅಂತ, ಮ್ಯಾನಿಫೆಸ್ಟ್. ಅದೇ ಮಾಡ್ಕೊಂಡು ಹೋಗಿ ಅದು ಸತ್ಯವಾಗ್ ನನ್ಗೆ ಆಚೆ ಬಂದ್ಮೇಲೆ ಗೊತ್ತಾಗದ್ದು ಅದಕ್ಕೆ ಮ್ಯಾನಿಫೆಸ್ಟೋ ಅಂತಾರೆ ಅಂತ. ಅದು ಕೆಲವೊಂದು ಹಂಗಂದವೆಲ್ಲ ಆಗೋದಿಲ್ಲ. ಈಗ ನಾವು ಈಗ ಸುಮ್ಮನೆ ಈಗ ಸ್ಕೂಲಲ್ಲೆಲ್ಲ ಇದ್ದಾಗ ಏನ್ ಮಾಡ್ತಿದ್ದೆ ಹೇಳಿ, 100ಕ್ಕೆ 100 ಮಾರ್ಕ್ಸ್ ತಗೊಬಿಟ್ರೆ ಹೆಂಗಿರ್ತದೆ ಅಂತನೋ, ಇಲ್ಲ ಏನಾರು ಆಗಿ ಒಂದು ವರ್ಷ ರಜೆ ಸಿಕ್ಬಿಟ್ರೆ ಸ್ಕೂಲ್ ಹೆಂಗಿರ್ತದೆ ಸುಮ್ಮನೆ ಹಂಗೆ ಅನ್ಕೋತಾ ಇರ್ತೀವಿ ಗೊತ್ತಾ. ನನ್ಗೊಂದು ಕೋಟಿ ದುಡ್ಡು ಸಿಕ್ಬಿಟ್ರೆ, ಈಗ ದಾರಿಯಲ್ಲಿ ನಡ್ಕೋಯ್ತಾ ಇರ್ತೀನಿ, ಈಗ ಏನಾರು 1 ಕೋಟಿ ದುಡ್ಡು ಸಿಕ್ಬಿಟ್ರೆ ಹೆಂಗಿರ್ತದೆ, ಏನಾರು ಒಂದಷ್ಟು ಚಿನ್ನ ಸಿಕ್ಬಿಟ್ರೆ ಹೆಂಗಿರ್ತದೆ ಅಂತ. ಅದಾಗ್ಬಿಟ್ರೆ ಹೆಂಗಿರ್ತದೆ ಹೇಳಿ. ಹಂಗೆ ಕೆಲವೊಂದು ಅದೇ ಏನು ಅಂತ ಗೊತ್ತಿಲ್ಲ ಮೇಡಮ್, ಆಗ್ಬಿಡ್ತದೆ. ಅಂದ್ರೆ ಬೇರೆಯವ್ರು ಮ್ಯಾನಿಫೆಸ್ಟ್ ಮಾಡಿದ್ದು ಅದಾಗತ್ತೆ ಇಲ್ಲ ಗೊತ್ತಿಲ್ಲ. ನಿಮ್ ವಿಚಾರದಲ್ಲಿ ಒಂದು ಚೀಫ್ ಗೆಸ್ಟ್ ಆಗಿ ಕರಿಬೇಕು ಅನ್ನೋದಾಯ್ತು. 1 ಮಿಲಿಯನ್ ಫಾಲೋವರ್ಸ್ ಆಗ್ಬಿಟ್ರೆ ಕಾವು ಅಂತಿದ್ರಲ್ಲ, 2.5 ಮಿಲಿಯನ್ ವ್ಯೂಸ್ ಅಂದ್ರೆ ಫಾಲೋವರ್ಸ್ ಬಂದಿದ್ದಾರೆ. ಎವ್ರಿ ಡೇ ಸರ್, ನೀವು ನಂಬಿ ಬಿಡಿ, ನನ್ನ ತಂಗಿ ಮನೇಲಿ ಎವ್ರಿ ಡೇ ಚೆಕ್ ಮಾಡ್ತಾ ಇದ್ಲು, ಇವತ್ತಿಗೆ ಈಗ 1 ಮಿಲಿಯನ್ ಕಂಪ್ಲೀಟ್ ಆಗುತ್ತೆ, ಇನ್ನೊಂದ್ ಸ್ವಲ್ಪ ದಿನಕ್ಕೆ ಈ ತರ 2 ಮಿಲಿಯನ್ ಆಗುತ್ತೆ ಅಂತ. ಆ 2.5 ಮಿಲಿಯನ್ ಫಾಲೋವರ್ಸ್ಗೆ ಗಿಲ್ಲಿ ಏನ್ ಹೇಳ್ತಾರೆ ಅಂತ? ಅಯ್ಯೋ, ನನ್ಗೆ ಅದು ಏನು ಹೇಳೋದು, ಅದು ಮಾತೇ ನಾನು ಸತ್ಯವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ,
ಅದ್ ನೋಡ್ದಾಗೆಲ್ಲ ನನಗೆ ನಿಜನಾ ಅಂತ ಅನ್ನಿಸ್ತಾ ಇರ್ತದ. 2.2 ಮಿಲಿಯನ್ ನಾನು ನಿಜವಾಗ್ಲೂ ಹೊರಗಡೆ ಹೋದಾಗ್ಲೂ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋರ್ಗೆ ಹೇಳಿದೆ, ನಾನು ಆಚೆ ಬರೋದಕ್ಕೊಂದು 5 ಲಕ್ಷ ಫಾಲೋವರ್ಸ್ ಆಗಿರ್ಬೇಕು ಅಂತ. ಅಷ್ಟೊಂದೆಲ್ಲ ಎಲ್ಲ ಐತೆ ಸರ್, ನಿಮ್ ವಿರುದ್ಧ 1 ಲಕ್ಷ 5 ಲಕ್ಷ ಎಲ್ಲ ಐತರ ಕಷ್ಟ ಐತೆ ಅಂತ ಹೇಳಿದ್ರು. ಸರಿ ಬಿಡು ಮಂತಿ ಅಂತ ಕೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದೆ. ಆಚೆ ಬರೋದು ಡಬಲ್ 5 ಪಟ್ಟು ಜಾಸ್ತಿ ಆಗ್ಬಿಟ್ಟೈತೆ. ನಂಗೆ ಸಖತ್ ಖುಷಿ ಆಗ್ಬಿಡ್ತು ನಿಜ ಅಂತ. ಅದೇ ಆ ಟೈಮು ಅದೇನು ಅಂತ ಗೊತ್ತಿಲ್ಲ ಮೇಡಮ್, ಆ ಪ್ರೀತಿ ಅದು ಹಂಗೆ ಉಳಿಸ್ಕೋಬೇಕಷ್ಟೇ. ಸರ್ ಯೂಶಲಿ ಒಬ್ಬ ಸ್ಟಾರ್ ಅಂದ್ರೆ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಲ್ಲೋಕ್ ಮೊದ್ಲೇ ಅಥವಾ ಒಂದ್ ಸಿನಿಮಾ ಸಕ್ಸಸ್ ಆದ ತಕ್ಷಣ ರೆಮ್ಯುನರೇಷನ್ ಆಟೋಮ್ಯಾಟಿಕ್ಲಿ ಎಲ್ಲರೂ ಜಾಸ್ತಿ ಮಾಡ್ಕೋತಾರೆ ಒಂದ್ ಸಿನಿಮಾದಿಂದ ಇನ್ನೊಂದ್ ಸಿನಿಮಾಗೆ. ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವ್ರ ಪೇಮೆಂಟ್ ಎಷ್ಟ್ರ ಮಟ್ಟಿಗೆ ಡಬಲ್ ಆಗಿದೆಯೋ ತ್ರಿಬಲ್ ಆಗಿದೆಯೋ ರೈಸ್ ಮಾಡ್ಕೊಂಡಿದಾರ ಅಥವಾ ಹೇಗೆ? ಮೊದ್ಲೆಲ್ಲ ಕಾರ್ಯಕ್ರಮಗಳಿಗೆ ಹೋದಾಗ ಒಂದ್ ಸಂಭಾವನೆ ಇರ್ತಾ ಇತ್ತು, ಈಗ ಗಿಲ್ಲಿ ಇದು ಒಂದು ವ್ಯಾಲ್ಯೂ ಇದೆ, ಸೊ ಅದ್ ಜಾಸ್ತಿ ಮಾಡ್ಕೊಂಡಿದೀರಾ ಹೇಗೆ ಸರ್? ಅದೇ ಜಾಸ್ತಿ ಅಂತ ಈಗ ಎಲ್ಲದಕ್ಕೂ ಹಂಗ ಇದ್ ಮಾಡೋಕ್ ಆಗಲ್ವಲ್ಲ, ಈಗ ಎಲ್ಲದಕ್ಕೂ ದುಡ್ಡು ಕೇಳೋಕ್ ಆಗಲ್ಲ, ಎಲ್ಲದಕ್ಕೂ ಕೇಳದೆ ಇರೋಕ್ ಆಗಲ್ಲ ಆತರ. ಓಕೆ, ಒಟ್ ಮಾಡ್ಕೊಂಡಿದ್ದೀರಾ. ಎಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ತಾರೆ, ಎಲ್ಲಿ ದುಡ್ಡಿಗೆ ವ್ಯಾಲ್ಯೂ ಕೊಡ್ಬೇಕು ಬಿಡಿ. ಅದು ಈಗ ಅದೇ ನೀವ್ ಹೇಳ್ದಂಗೆ ಎಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಹೋಗ್ಬೇಕು, ಈಗ ಎಲ್ಲಾ ಕಡೆಗೂ ದುಡ್ಡು ಮಕ್ಕ ನೋಡ್ಕೊಂಡೆ ಹೋಗಕ್ಕಾಗಲ್ವಲ್ಲ ಎಲ್ಲ ಕಡೆ. ಸರ್ ಶಿವರಾತ್ರಿ ಹಬ್ಬ ಆ ದಿನ ನೀವು ಮುನಿರತ್ನ ಸರ್ ಏರ್ಪಾಟ್ ಮಾಡಿದಂತ ಕಾರ್ಯಕ್ರಮಕ್ಕೆ ಬಂದಿದ್ರಿ. ಸೊ ನಿಮ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಮಾತಾಡಿದ್ರು. ನಾನಿದ್ದೆ, ನಾನ್ ಸ್ಪಾಟ್ ಅಲ್ಲಿ ಇದ್ದೆ. ತುಂಬಾ ಹೆಮ್ಮೆಯಿಂದ ಮಾತಾಡಿದ್ರು. ನಾನ್ ಸಿನಿಮಾ ಮಾಡಿದ್ರೆ ರಕ್ತ ಕಣ್ಣೀರು ಪಾರ್ಟ್ 2ಗೆ ಕಾಂತ ಒಂದು ಕ್ಯಾರೆಕ್ಟರ್ಗೆ ನಮ್ಮ ಗಿಲ್ಲಿ ಸೂಟ್ ಆಗ್ತಾರೆ ಅಂತ. ಆ ಸಿನಿಮಾನ ಎಷ್ಟು ಬಾರಿ ನೋಡಿದ್ರಿ? ಮತ್ತೆ ಅವ್ರು ಅನೌನ್ಸ್ಮೆಂಟ್ ಮಾಡೋದಿದೆಯಲ್ಲ, ಮಾಡಿದ್ರೆ ಮಾಡ್ತೀನಿ ಅಂತ ಅದೊಂದು ಹೇಳಿಕೆ, ಸ್ಟೇಟ್ಮೆಂಟ್, ಘೋಷಣೆ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡದು ಸರ್. ಏನ್ ಹೇಳ್ತೀರಿ ಸರ್ ಬಗ್ಗೆ? ಅದೇ ಮೇಡಮ್, ಈಗ ಅವರು ಈಗ ರಾಜಕೀಯ ತೆಗೆದ್ಬಿಟ್ರೆ ಒಳ್ಳೆ ಪ್ರೊಡ್ಯೂಸರ್, ಅವರು ದೊಡ್ಡ ಪ್ರೊಡ್ಯೂಸರು ಮುನಿರತ್ನಂ ಸರ್. ಅವರು ಹಂಗೆ ಹೇಳ್ತಾರೆ ಅಂದ್ರೆ ಅದ್ ಮಾಡ್ತಾರೋ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅವ್ರ ಬಾಯ ಮಾತು ಬರುತ್ತಲ್ಲ, ಹಿಂಗೆ ನಮ್ಮ ಹುಡುಗ ಹಿಂಗೆ ಖುಷಿ ಆಯ್ತದೆ ಬೆಳಿಬೇಕು ಅಂತ ಅಷ್ಟೊಂದು ಮಾತಾಡ್ತಾರಲ್ಲ, ಅದು ಸಖತ್ ಖುಷಿ ಆಯ್ತದೆ ಮೇಡಮ್. ನಾನು ಅದನ್ನೇ ಹೇಳ್ತಾ ಇದ್ದೆ, ಕುರುಕ್ಷೇತ್ರ ಸಿನಿಮಾ ರಿಲೀಸ್ ಟೈಮಲ್ಲಿ ನಮ್ಮ ಸೇಮ್ ಇದಕ್ಕೇನೆ ಶಿವರಾತ್ರಿ ಟೈಮ್ಗೆನೆ ಲಗ್ಗೆರಲ್ಲಿ ಆ ಗ್ರೌಂಡ್ ಅಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಅಲ್ಲಿ ನಮ್ ದರ್ಶನಣ್ಣ, ಮುನಿರತ್ನಂ ಸರ್ ಎಲ್ಲ ಇರ್ತಾರೆ ಸ್ಟೇಜ್ ಮೇಲೆ. ನಾನು ಹಿಂಗ್ ನೋಡ್ಬಿಟ್ರು ದೂರಿಂದ ಸರಿಯಾಗಿ ಕಾಣಿಸೋದು ಇಲ್ಲ, ಹಂಗ ಹೋಗ್ಬಿಟ್ಟಿರ್ತೀನಿ. ಆಮೇಲೆ ಒಂದ್ 3 ವರ್ಷ ಆದ್ಮೇಲೆ ನೋಡಿ ಅದು ಟೈಮ್ ಹೆಂಗೆ ಅಂತ ತಿರ್ಗಾ ಅದೇ ವೇದಿಕೆಗೆ ಗೆಸ್ಟ್ ಆಗಿ ಬಂದಿದ್ದು, ಅದೇ ವೇದಿಕೆಲ್ಲ ನಿಂತ್ಕೊಳ್ತೀನಿ. ಸಖತ್ ಖುಷಿ ಆಯ್ತದೆ ಮೇಡಮ್. ಓಕೆ ಸರ್, ತುಂಬಾ ಜನ ಅಂದ್ರೆ ಬಿಗ್ ಬಾಸ್ ಇಂದ ಬಂದಿದ್ದೀರಿ ಅನ್ನೋ ಕಾರಣಕ್ಕೆ ಮತ್ತೆ ಅದೇ ಕ್ವಶನ್ಸ್ ಗಳನ್ನ ಕೇಳೋದಾದ್ರೆ, ತುಂಬಾ ಜನ ಪೊಲಿಟಿಷಿಯನ್ಸ್ ಗಳು ಸಪೋರ್ಟ್ ಮಾಡಿದ್ರು ನೀವು ಗೆಲ್ಬೇಕು ಅಂತ. ಸೊ ಸಿದ್ದರಾಮಯ್ಯ ಸರ್ ಹೇಳ್ತಿದ್ರು 45 ಕೋಟಿ ಓಟ ಯಾವ ಲೆವೆಲ್ಗೆ ಅಂತ. ಅಂದ್ರೆ ಒಬ್ಬ ರಾಜಕಾರಣಿ ಗೆಲ್ಲೋದಕ್ಕೂ ಅಷ್ಟು ಓಟ್ಗಳು ಬರಲ್ಲ ಸಮ್ಟೈಮ್ಸ್. ಸೊ ಗಿಲ್ಲಿ ಒಬ್ಬ ಪಕ್ಕಾ ಪೊಲಿಟಿಷಿಯನ್ ಮಟೀರಿಯಲ್ ಅಂತ ಅಶ್ವಿನಿ ಮೇಡಮ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಹೇಳಿದ್ರು. ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು, ಎಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ಒಂದೊಳ್ಳೆ ರಾಜಕಾರಣಿ ಆಗ್ತಾನೆ ಅಂತ. ಹೊರಗಡೆ ರಾಜಕಾರಣಿಗಳ ಸಪೋರ್ಟ್ ಸಿಕ್ತು, ಒಳಗಡೆ ಅಶ್ವಿನಿ ಅವರು ಆ ಮಾತು ಹೇಳಿದ್ರು. ಸೊ ಗಿಲ್ಲಿಗೆ ಆ ಕೆಪಾಸಿಟಿ ಇದೆ ಅನ್ನೋದು ರ್ಯಾಲಿನಲ್ಲೂ ಪ್ರೂವ್ ಆಯ್ತು. ಅಷ್ಟು ಜನ ಸೇರಿದ್ರು ನಿಮ್ಮೂರಲ್ಲಿ ಗೆದ್ದು ಬಂದ್ಮೇಲೆ. ಸೊ ಯಾವತ್ತಾದ್ರೂ ಅದೊಂದು ಏನಾದ್ರು ಮ್ಯಾನಿಫೆಸ್ಟ್ ಮಾಡಿದ್ರಾ ಮುಂದೊಂದಿನ ನಾನು ರಾಜಕೀಯ? ಇಲ್ಲ ಮೇಡಮ್, ನಾನು ಸ್ಕೂಲಲ್ಲಿ ಇದ್ದಾಗ ಫಸ್ಟ್ ನಾನು ಪೊಲೀಸ್ ಆಗ್ಬೇಕು ಅಂತ ಆಸೆ. ಈಗ ಒಂದ್ 3ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ಎಲ್ಲ ಕೇಳ್ತಾರೆ ಗೊತ್ತಾ, ಏನಾಗ್ಬೇಕು ನೀವು ದೊಡ್ಡವರಾದ್ಮೇಲೆ ಅಂತ. ನಾನು ಫಸ್ಟ್ ಪೊಲೀಸು ಅಂತಿದೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಾನು ಪೊಲಿಟಿಷಿಯನ್ ಆಯ್ತೀನಿ ಅಂತಿದೆ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಯ್ತೀನಿ ಅಂತ ಚೇಂಜ್ ಆಯ್ತು. ನನಗೆ ತುಂಬಾ ಇಷ್ಟ ಆಯ್ತು ಆವಾಗ ಚಿಕ್ಕ ವಯಸ್ಸಲ್ಲಿ. ಯಾರ ಕೇಳಿ MLA ಆಯ್ತೀನಿ ಅಂತ, ಪೊಲಿಟಿಷಿಯನ್ ಅಂತ ಹೇಳ್ತಾರೆ, ರಾಜಕಾರಣಿ ಅಂತ ಹೇಳ್ತಿರಲ್ಲ, MLA ಆಯ್ತೀನಿ ಅಂತ. ಅವಾಗೆಲ್ಲ ಊರಿಗೆಲ್ಲ ರ್ಯಾಲಿ, ಎಲೆಕ್ಷನ್ ವೋಟ್ ಕೇಳೋಕ್ಕೆಲ್ಲ ಬರೋರು, ಅಷ್ಟ ಅವ್ರ ಫೋಟೋನೆಲ್ಲ ಅಂಟಿಸೋರು. ನಾವು ಅವ್ರದ್ದು ಇದಿರ್ತದಲ್ಲ, ಇದು ಏನು ಪೋಸ್ಟ್ರು, ಅದ್ರ ಉಲ್ಟಾ ಹಿಂದೆ ಖಾಲಿ ಇರ್ತದಲ್ಲ, ಅದನ್ನೆಲ್ಲ ಕಟ್ಬಿಟ್ಟು ಹಿಂದೆ ಹೋಮ್ ವರ್ಕ್ ಬರೀಕೆ, ರಫ್ ನೋಟ್ ಬರೀಕೆ ಇಟ್ಕೋ. ಅವಾಗ ಅವ್ರ ಫೋಟೋನೆಲ್ಲ ನೋಡಿ ಇಷ್ಟೊಂದು ಪಾಪ್ಯುಲರ್, ಪೊಲೀಸ್ ಎಲ್ಲ ಬರ್ತಾರೆ ಅವ್ರ ಜೊತೆಲಿ, ಇವರೆಲ್ಲ ಬರ್ತಾರೆ, ನಾನು MLA ಆಗ್ಬಿಡ್ತೀನಿ ದೊಡ್ಡವನ್ ಅಂದ್ಮೇಲೆ ಅಂತ ಅವಾಗ ಅನ್ಸುದು. ಇವಾಗ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲವಲ್ಲ ಮೇಡಮ್. ಈಗ ಸಿನಿಮಾನೋ ಇಲ್ಲ ರಿಯಾಲಿಟಿ ಶೋ ಈ ತರ ಆದ್ರೆ ನಾನು ಆ ಫೀಲ್ಡ್ ಅಲ್ಲಿ ಅವನಿ ಒಂಚೂರು ಅನುಭವ ಐತೆ ನನಗೆ, ಒಂದ್ ಸ್ವಲ್ಪ ಟ್ರಾವೆಲ್ ಮಾಡಿರೋದ್ರಿಂದ ಇಂಡಸ್ಟ್ರಿಲಿ. ಈಗ ನನಗೆ ರಾಜಕೀಯ ಏನು ಅಂತ ಗೊತ್ತೇ ಇಲ್ಲ, ಅದು ಜೀರೋ ನಾಲೆಡ್ಜ್ ಅದ್ರ ಬಗ್ಗೆ ನನಗೆ. ಈಗ ಅದು ಸಡನ್ ಆಗಿ ಈಗ ಗೊತ್ತಿಲ್ಲದೆ ಇರುತ್ತೆ ಸುಮ್ನೆ. ಈಗ ಆತರ ಬಟ್ ತಲೆಯಲ್ಲಂತೂ ಇದೆ, ತಲೆಯಲ್ಲಿ ಇಲ್ಲ ಮೇಡಮ್. ತಲೆಯಲ್ಲಿ ಇದೆ ಅಂದ್ರೆ ಅದೇ ಈಗ ನೀವ್ ಹೇಳಿದ್ರಲ್ಲ ಮ್ಯಾನಿಫೆಸ್ಟೋ ಅಂತ, ಆಗ್ಬಿಟ್ರೆ ಹೆಂಗೆ ಗೊತ್ತಿಲ್ಲ. ಬಟ್ ಇವಾಗ ಅದ್ರ ಬಗ್ಗೆ ನನ್ಗೆ ಅಷ್ಟು ಆಸಕ್ತಿ ಇಲ್ಲ, ಅದು ಗೊತ್ತಿಲ್ವಲ್ಲ. ಜಗ್ಗೇಶ್ ಸರ್ ಮಾತನ್ನ ನಾನು ಈ ಕ್ಷಣ ರೀಕಾಲ್ ಮಾಡ್ಕೊಳ್ತೀನಿ. ನೋಡ್ತಾ ಇರಿ, ಅಕ್ಕಪಕ್ಕದಲ್ಲಿ 3-4 ಜನ ಬೌನ್ಸರ್ ಬೇಕಾಗುತ್ತೆ ಅವನಿಗೆ, ಆ ಲೆವೆಲ್ಗೆ ಬೆಳೆದ್ ನಿಲ್ತಾನೆ ಗಿಲ್ಲಿ ಅಂತ ಹೇಳಿದ್ರು. ಸೊ ಇವತ್ತು ಯಾವುದೇ ಕಾರ್ಯಕ್ರಮಗಳಿಗೆ ಹೋದ್ರು 4 ಜನ ಬೌನ್ಸರ್ಸ್ ಎಲ್ಲ ಸಾಕಾಗ್ತಾ ಇಲ್ಲ. ಸೊ ಅವ್ರು ಹೇಳಿದ ಮಾತು ಏನ್ ಹೇಳ್ತೀರಿ ಸರ್?
ಅದೇ ಈಗ ಜಗ್ಗೇಶನ ಮಾತು ನಾನು ನೋಡ್ರಿ ನಾನು ಅದು ಹೇಳಿದ್ದು ಗೊತ್ತು, ಬಟ್ ಅದು ಮೈಂಡಲ್ಲೇ ಇರ್ಲಿಲ್ಲ ಅದು. ಅಣ್ಣ ಒಂದ್ಸಲ ಹೇಳಿದ್ರು, ನಾನು ಕಾಮಿಡಿ ಕಿಲಾಡಿ ನಮ್ಮ ಸೀಸನ್ 4 ಸೀಸನ್ಗೆ ಬಂದಾಗ ಅದೇ ಎಲ್ಲದಕ್ಕೂ ಒಂದು ಏನೋ ಒಂದು ಲಿಂಕ್ ಇರ್ತದೆ, ಒಂದು ಕನೆಕ್ಷನ್ ಇರ್ತದೆ ಗೊತ್ತಾ. ಎಲ್ಲಿ ಜಗ್ಗೇಶನ ಅವಾಗ ಆ ಮಾತು ಅಂದಿದ್ದಕ್ಕೋ ಇಲ್ಲ ಇನ್ನೊಂದು ಕರೆಕ್ಟ್ ಟೈಮ್ಗೆ ನಾನು ಈ ಸೀಸನ್ಗೆ ಬಿಗ್ ಬಾಸ್ಗೆ ಹೋಗಿದ್ದಕ್ಕೋ ನಮ್ಮ ಶಿವಣ್ಣ ಸರ್ ಅವರು ಹಂಗೆ ಮಾತಾಡೋದಕ್ಕೂ ಎಲ್ಲ ನಾನು ಡಿ ಬಾಸ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋದಕ್ಕೂ, ಆಮೇಲೆ ನಮ್ಮ ಸುದೀಪಣ್ಣ ಸೀಸನ್ ಲಾಸ್ಟ್ ಅಂತಿದ್ರು, ಈ ಸೀಸನ್ ಬರಲ್ಲ ಅಂತ, ಈ ಸೀಸನ್ ಬಂದದ್ದು ನಮ್ಮ ಪುಣ್ಯ. ಸುದೀಪಣ್ಣ ಇದ್ದಕ್ಕೂ ಎಲ್ಲ ಅಷ್ಟು ಸುದೀಪಣ್ಣನ ಅಷ್ಟೊಂದು ಪ್ರತಿ ವಾರನೂ ಬಂದು ಹೇಳೋದು, ತಪ್ಪನ್ನ ತಿದ್ದುದು, ಇದಕ್ಕೂ ಎಲ್ಲಾನು ಒಂದು ಅಷ್ಟು ಮಿಕ್ಸ್ ಆಗಿ ಏನೋ ಒಂದು ಆಗಿರ್ತದೆ ಮೇಡಮ್. ಅದು ಎಲ್ಲದಕ್ಕೂ ಒಂದೊಂದು ಲಿಂಕ್ ಇರ್ತದೆ ಗೊತ್ತಾ. ಅದು ಈಗ ನೆನೆಸ್ಕೊಂಡಾಗ ಅನ್ಸುತ್ತೆ, ಇದರಿಂದ ಹೋಗಿದಾಯ್ತು ಅಂತ. ಎಲ್ಲನೂ ಒಂದು ನೈಟಲ್ಲೋ ಇಲ್ಲ ಒಂದು ದಿನದಲ್ಲೋ ಇಲ್ಲ ಸಡನ್ ಆಗಿ ಏನೋ ಆಗ್ಬಿಡುದ್ವಲ್ಲ ಮೇಡಮ್, ಎಲ್ಲದಕ್ಕೂ ಒಂದು ಲಿಂಕ್ ಇದ್ದೇ ಇರ್ತದೆ ನಮಗೆ. ಓಕೆ, ಸುದೀಪ್ ಸರ್ ಹೇಳಿದ್ರು ಹಾಕಿರೋದು ಬನಿಯನ್ನೇ ಆದ್ರೂ ಬಾಳ್ತಿರೋದು ರಾಜನ್ ಬಾಳು ಅಂತ. ಅವತ್ತೇ ಎಲ್ರಿಗೂ ಗೊತ್ತಾಗಿತ್ತು ಗಿಲ್ಲಿನೇ ಈ ಸಲ ಗೆಲ್ಲೋದು ಅಂತ. ಸೊ ಎಷ್ಟು ಖುಷಿ ಇದೆ ಸರ್ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ದು, ಇಲ್ಲಿವರೆಗಿನ ಜರ್ನಿ ಬಗ್ಗೆ ಏನ್ ಹೇಳ್ತೀರಿ? ಈಗ ಅದೇ ಮೇಡಮ್, ನಾನು ಈಗ ಬಿಗ್ ಬಾಸ್ ಸೀಸನ್ 12 ಗೆದ್ದೆ. ಮುಂಚೆ ಒಂದು 4-5 ಶೋ ಮಾಡಿದ್ರೆ ರನ್ನರ್ ಅಪ್ ವರೆಗೂ ಬಂದಿದೆ, ಬಿಗ್ ಬಾಸ್ ಅಲ್ಲಿ ಗೆದ್ದೆ. ಈಗ ನೆಕ್ಸ್ಟು ಇದು ಸೀಸನ್ 12 ವಿನ್ ಆದೆ, ಅದೊಂದು ದೊಡ್ಡ ಖುಷಿ. ಆಮೇಲೆ ಅದು ಹಂಗೆ ಅದು ಸಾಯೋವರೆಗೂ ಇರ್ತದಲ್ಲ ಮೇಡಮ್, ಹೋಗಲ್ಲ ಅದು. ಈಗ ನಾಳೆ ದಿನ ನನ್ನ ಮಕ್ಕಳಾಗಿ ಮೊಮ್ಮಕ್ಕಳಾದ್ರೂ ಮೊಮ್ಮಕ್ಕಳಿಗಾರು ಹೇಳ್ಬೋದು, ನೀನು ಏನು ನಿಮ್ಮ ತಾತ ನಾ ಏನು ಮಾಡಿದೆ ತಾತ ನೀನು ಅಂತ ಕೇಳಿದ್ರೆ, ನಾನು ಸೀಸನ್ 12 ಅಂತ ಇದ್ರಲ್ಲಿ ನಾನು ವಿನ್ ಆಗಿದೆ, ಯೂಟ್ಯೂಬಲ್ಲೂ ಇದ್ರೆಲ್ಲ ನೋಡೋ ಗೊತ್ತಾಯ್ತದೆ ಅಂತ ಹೇಳ್ಬೋದು. ಅದು ಇನ್ನು ಅಳಿಸೋಕ್ಕಾಗಲ್ವಲ್ಲ ಮೇಡಮ್. ಈಗ ಹಂಗಿರ್ತದೆ ಹಿಸ್ಟ್ರಿ ಅಂದ್ರೆ ನಮ್ಮ ಅದೇ ನಾನು ಹೇಳ್ದಲ್ಲ, ಈಗ ನನ್ನ ವಯಸ್ಸಾದ್ಮೇಲೆ ಮೊಮ್ಮಕ್ಕಳಿಗಾದ್ರೂ ನಾನು ಅದು ಮಾಡಿದೆ ನೋಡ್ರಲ್ಲ ಅಂತ ಹೇಳ್ಬೋದಲ್ಲ, ಅದು ಸಖತ್ ಖುಷಿ ಆಯ್ತದೆ ಮೇಡಮ್. ಸರ್, ಈ ಮ್ಯಾನಿಫೆಸ್ಟೇಷನ್ ಅನ್ನೋದು ಗೊತ್ತಿರ್ಲಿಲ್ಲ ನಿಮ್ಗೆ. ಒಳಗೆ ಹೋಗ್ಬೇಕಾದ್ರೆ ಸುಮ್ಮನೆ ಅನ್ಕೋತಾ ಇದ್ರಿ ಮಿಲಿಯನ್ ಫಾಲೋವರ್ಸ್ ಆಗ್ಬೇಕು, ಚೀಫ್ ಗೆಸ್ಟ್ ಆಗಿ ಎಲ್ಲರೂ ಕರಿಬೇಕು ಹೊರಗಡೆ ಬಂದ್ಮೇಲೆ, ಇದೆಲ್ಲ ಇತ್ತು. ಬಟ್ ನಾನೇನೋ ಕೇಳ್ಪಟ್ಟೆ, ಯಾವ ಊರಲ್ಲಿರೋದು ಗೊತ್ತಿಲ್ಲ, ಒಟ್ಟು ಆಂಜನೇಯ ಸ್ವಾಮಿಗೆ ನಡ್ಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ಗಿಲ್ಲಿ ಬದುಕು ಸಂಪೂರ್ಣವಾಗಿ ಬದಲಾಯಿತು ಅಂತ. ಅದ್ ನಿಜಾನ? ಯಾವ ದೇವರು ಸರ್ ಅದು ಆಂಜನೇಯ ಸ್ವಾಮಿ ಅಂದ್ರೆ? ಎಲ್ಲಿದ್ರು? ಪಂಚಮುಖಿ ಆಂಜನೇಯ ಸ್ವಾಮಿ ಇಲ್ಲಿ ಬೆಂಗಳೂರಲ್ಲ, ಕುಣಿಗಲ್ಲು. ಅಲ್ಲಿ ಹೋದ ವರ್ಷನೂ ಇದ್ಕೋಗಿದ್ದೆ ನಾನು, ಸೇಮ್ ಶಿವರಾತ್ರಿ ಹಬ್ಬಕ್ಕೆ ಹೋದ ವರ್ಷನೂ ಹೋಗಿದ್ದೆ ನಾನು. ಸ್ಕಿಟ್ ಮಾಡೋ ಇದು ಕರೆದಿದ್ರು, ಹೋಗಿದೆ ಹೋದ ವರ್ಷನೂ. ಅಲ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಅಲ್ಲೂ ಅನ್ಕೊಂಡಿದ್ದೆ ನಾನು. ಒಂದು ಅಷ್ಟು ಜನ ಬೌನ್ಸರ್ ಬಂದು ಅವ್ರ ಮಧ್ಯದಲ್ಲಿ ಹಿಂಗೆ ನಡ್ಕೊಂಡು ಸ್ಟೇಜ್ ಮೇಲೆ ಬಂದ್ರೆ ಹೆಂಗಿರ್ತದೆ ಅಂತ. ಆ ದೇವ್ರ ಆಶೀರ್ವಾದನ ತಥಾಸ್ತು ದೇವ್ರ ಅಂದಿದ್ದಕ್ಕೂ ಅಲ್ಲಿ ಅನ್ಕೊಂಡಿದ್ದಷ್ಟೇ. ಅಂದ್ರೆ ಯೂಶಲಿ ಯಾವ ದೇವ್ರನ್ನ ತುಂಬಾ ನಂಬ್ತಾರೆ ಗಿಲ್ಲಿ? ಶಿವನ್ ದೇವ್ರ ಎಲ್ಲ ದೇವ್ರನ್ನು ನಂಬ್ತೀನಿ, ಶಿವ ದೇವ್ರ ಸ್ವಲ್ಪ ಜಾಸ್ತಿ. ಹೊರಗಡೆ ಬಂದ್ಮೇಲೆ ಮಾದಪ್ಪನ ಬೆಟ್ಟ ಜಾಸ್ತಿ, ಮಾದೇಶ್ವರ ಹೋಗಿದೆ. ಓಕೆ, ಏನೇ ಆಗ್ಲಿ ಸೂಪರ್ ಹಿಟ್ ಅನ್ನುವಂಥದ್ದು ನಿಮ್ಗೆ ಫಸ್ಟ್ ಹೀರೋ ಆಗಿ ಅಲ್ಲ, ನಾಯಕ ನಟ ಮುಖ್ಯ ಭೂಮಿಕೆಯಲ್ಲಿ ನೀವು ಮುಖ್ಯ ಅಂದ್ರೆ ಇಲ್ಲ ಆಯ್ತಲ್ಲ ಮೇಡಮ್. ಈಗ ಹೀರೋ ಅಂದ್ರೆ ಏನು, ಹೀರೋಯಿನ್ ಇರ್ಬೇಕು, ಇವ್ರು ಹೀರೋಯಿನ್, ಇವ್ರು ಹೀರೋ, ಇವ್ರಿಗೂ ಜೋಡಿ. ನಿಮ್ಗೆ ಹೀರೋಯಿನ್ ಇಲ್ಲ? ನಮ್ಗೆ ಹೀರೋಯಿನ್ ಇಲ್ಲ. ನಾನು ಟ್ರಾವೆಲ್ ಜರ್ನಿ ಆಗಿದ್ರಿಂದ ಈಗ ಎಲ್ಲಾ ತರ ನಂದು ಒಂದು ಜರ್ನಿ ಇದು. ಈಗ ನೋಡಿ ಫ್ರೇಮ್ ಅಲ್ಲಿ ಯಾರು ಎಲ್ಲಾರು ಒಂಥರ ಹೀರೋನೆ, ಅಂದ್ರೆ ಎಲ್ಲಾರು ಟ್ರಾವೆಲ್ ಆಯ್ತಾರೆ. ಸಿನಿಮಾ ಈ ಜರ್ನಿ ಕತೆ ಇದು, ಎಲ್ಲಾರು ಟ್ರಾವೆಲ್ ಆಯ್ತಾರೆ. ಹಂಗೆ ನಂದು ಒಂದು ಪಾತ್ರ, ಚೆನ್ನಾಗಿರೋದು ಒಂದು ಪಾತ್ರ ಅಷ್ಟೇ. ಹೀರೋ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ, ಸೊ ರಿಯಲ್ ಲೈಫ್ ಅಲ್ಲಿ ಹೀರೋಯಿನ್ ಇದಾರೆ? ಯಾಕಂದ್ರೆ ಮೊನ್ನೆ ತಾನೇ ವ್ಯಾಲೆಂಟೈನ್ಸ್ ಡೇ ಆಯ್ತು, ನೀವ್ ಹೋಗಿದ್ ಕಡೆ ಎಲ್ಲ ಕೇಳ್ತಾ ಇದಾರೆ ನಿಮ್ಗೆ ಗಿಲ್ಲಿ ಸಿಂಗಲ್ ಅಥವಾ. ಆಮೇಲೆ ತುಂಬಾ ಶಾರ್ಟ್ ಫಿಲ್ಮ್ ಗಳನ್ನ ಮಾಡಿದೀರಾ, ಆದ್ರೆ ನಮ್ಗೆಲ್ಲ ಯಾರು ಬೀಳ್ತಾರೆ ಅಂತಾನೆ ಇವತ್ತು ಇಡೀ ಕರ್ನಾಟಕದ ತುಂಬಾ ಜನ ಹುಡುಗಿಯರು ನಿಮ್ ಹಿಂದೆ ಬಿದ್ದಿದ್ದಾರೆ. ಸೊ ಯಾರಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ಸ್ಟ್ ಮಾಡಿದುಂಟ ಸರ್ ವ್ಯಾಲೆಂಟೈನ್ಸ್ ಡೇ ದಿನ? ಸುಳ್ಳು ಹೇಳ್ಬಾರ್ದು. ಓಕೆ, ನೀವ್ ಸಿನಿಮಾ ಮಾಡಿದ್ರೆ ಕಾವ್ಯ ಹೀರೋಯಿನ್, ಸ್ಪಂದನ ಸೆಕೆಂಡ್ ಹೀರೋಯಿನ್ ಅಂತ ಹೇಳಿದ್ರಿ. ಸ್ಪಂದನ ಬೇಜಾರ್ ಮಾಡ್ಕೊಂಡ್ಲು, ಆಯ್ತು ನೀನ್ ಸೆಕೆಂಡ್ ಹೀರೋಯಿನ್ ಬೇಡ, ಸೆಕೆಂಡ್ಗೂ ಬರೋ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿದ್ರಿ. ಅದೆಲ್ಲ ಆ ಕಾಂಬಿನೇಷನ್ ಮಾತಾಡಿದ್ದ ಅಥವಾ ತಲೆಯಲ್ಲಿ ಇದೆಯಾ ಸರ್ ಡೈರೆಕ್ಟ್ ಮಾಡ್ಬೇಕು ಅನ್ನೋದು? ಮೇಡಮ್, ಡೈರೆಕ್ಟ್ ಮಾಡ್ಬೇಕು ಅನ್ನೋದು ಅದೇ ನಾನು ಬೆಂಗಳೂರಿಗೆ ಬಂದು ಉದ್ದೇಶನೇ, ಅದು ಡೈರೆಕ್ಟರ್ ಆಗ್ಬೇಕು ಅಂತಾನೆ ಬಂದಿದ್ದು. ಆರ್ಟಿಸ್ಟ್ ಆಗ್ಬಿಟ್ಟೆ ಅಷ್ಟೇ. ಅದು ಯಾವತ್ತಿದ್ರು ಮಾಡೇ ಮಾಡ್ತೀನಿ. ಡೈರೆಕ್ಷನ್ ಅದು ನನ್ನ ಅಲ್ಟಿಮೇಟ್ ಗೋಲ್. ಅದು ಫೈನಲ್. ಯಾವ್ದಾದ್ರು ಕತೆ ಬರ್ದಿಟ್ಟಿದ್ದೀವಿ? ಕತೆ ರೆಡಿ ಆಗೈತೆ ಮೇಡಮ್, ಲೈನ್ ಐತೆ, ಅದನ್ನ ಸ್ಕ್ರೀನ್ ಪ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಸಿನಿಮಾ ಮಾಡ್ಬೇಕು. ಯಾವಾಗ ಶುರು ಮಾಡ್ಬೋದು ಸರ್? ಏನಾದ್ರು ಅದೇ ಒಂದಷ್ಟು ಈಗ ಇದೆಲ್ಲ ಓಡಾಟ ಇದೆಲ್ಲ ಒಂಚೂರು ಕಮ್ಮಿ ಆದ್ಮೇಲೆ, ಈಗ ಸುಮ್ಮನೆ ಡೈರೆಕ್ಷನ್ ಅಂದ್ರೆ ಅದಕ್ಕೆ ಆದಂತ ಟೈಮು, ಅದಕ್ಕೆ ಆದ ಎಕ್ಸ್ಪೀರಿಯನ್ಸು. ಈಗ ಎಕ್ಸ್ಪೀರಿಯನ್ಸ್ ಓಕೆ, ಟೈಮು ಬೇಕಲ್ಲ ಮೇಡಮ್. ಈಗ ಬರೀಕೆ ಬರೀಕೆಲ್ಲ ಸುಮ್ಮನೆ ಮಾಡೋಕ್ಕಾಗೋಲ್ಲ. ಇದೆಲ್ಲ ಮುಗಿಸ್ಕೊಂಡು ಕೂತ್ಕೊಂಡು ಅದಕ್ಕೆ ಅಂತಾನೆ ಒಂದಷ್ಟು ಟೈಮ್ ಕೊಟ್ಟು ಕೂತ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ನಾನು ಈ ಸಿನಿಮಾ ರೆಡಿ ಮಾಡಿ
ಇದು ಮಾಡಬೇಕು ರಿಲೀಸ್ ಮಾಡೋ ಗಂಟೆ ಹಿಂಗೆ ಅಂತ ಅದಕ್ಕೆ ಟೈಮ್ ಬೇಕು ಮೇಡಮ್. ಓಕೆ, ಈ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಬಗ್ಗೆ ಗಿಲ್ಲಿ ಏನ್ ಹೇಳ್ತಾರೆ ಸರ್? ಒಳ್ಳೆ ಡೈರೆಕ್ಟ್ರು ಮೇಡಮ್. ಅದೇ ಈಗ ನಾವು ಡೈರೆಕ್ಟ್ರು ಅಂದರೆ ಈ ಕಿರ್ಚಾಡೋದು ಅರ್ಚಾಡೋದು ಸಟ್ಟಲೆಲ್ಲ ಅವು ಅನ್ನೋದು ಹಂಗೆಲ್ಲ ಇದೆ. ಈ ಡೈರೆಕ್ಟ್ರ್ ಹೆಂಗೆ ಅಂದರೆ ಕೂಲಾಗಿ ಹ್ಯಾಂಡ್ಲ್ ಮಾಡ್ತಾರೆ ಸೆಟ್ನ ನೀಟಾಗಿ, ಯಾವುದಕ್ಕೂ ಬೇಜಾರು ಮಾಡ್ಕೊ ಅವ್ರು ಕೋಪ ಮಾಡ್ಕೊಂತ ನೋಡಿಲ್ಲ ನಾನು ಸೆಟ್ಟಲ್ಲಿ. ಪ್ರೊಡ್ಯೂಸರ್ ಅಷ್ಟೇ ತುಂಬ ಆಸೆ ಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾ. ಓಕೆ, ಲಾಸ್ಟ್ ಕ್ವಶನ್ ಸರ್, ನೀವ್ ಎಷ್ಟು ಪಾಪ್ಯುಲಾರಿಟಿನ ಗಳಿಸಿದಿರೋ ನಿಮ್ ತಂದೆ ತಾಯಿಗೂ ಅಷ್ಟೇ ಜನ ಅಭಿಮಾನಿಗಳಿದ್ದಾರೆ. ನೀವು ಬಿಗ್ ಬಾಸ್ ಮನೇಲಿ ಇದ್ದಾಗ ತುಂಬಾ ಜನ ಮನೆ ಹತ್ರ ಹೋಗಿ ಅವ್ರ ಜೊತೆ ಫೋಟೋ ತಗೊಳ್ಳೋದು ಈ ತರದ್ದೆಲ್ಲ ಮಾಡ್ತಾ ಇದ್ರು. ಸೊ ನಿಮ್ ಹಿಂದೆ ಶಕ್ತಿಯಾಗಿ ನಿಂತಿದ್ದು ನಿಮ್ಮ ಅಣ್ಣ, ಈಗ ಬಂದು ಹೋದ್ರು. ಸೊ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಣ್ಣ ಮತ್ತೆ ತಂದೆ ತಾಯಿ ಬಗ್ಗೆ ಏನ್ ಹೇಳಿ? ಇಲ್ಲ ಮೇಡಮ್, ಫ್ಯಾಮಿಲಿ ಈಗ ಫ್ಯಾಮಿಲಿ ಎಷ್ಟು ಮುಖ್ಯ ಆಗ್ಬಿಡ್ತಾರೆ ಅಂದ್ರೆ ನೋಡಿ, ನಾನು ಒಳಗಡೆ ಇದ್ದಾಗ ಇವನ್ ಪಾಪ ನಮ್ಮ ಅಣ್ಣ ನಿದ್ದೆ ಮಾಡಿದಾನೆ, ಅಲ್ಲಿ ಓಡಾಟ ಇಲ್ಲಿ 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 ಎಲ್ಲನೂ ಹ್ಯಾಂಡ್ಲ್ ಮಾಡಿ ನಾನು ಮನೇಲಿ ಇಲ್ಲದೆ ಇರುವಾಗ ನಮ್ಮ ಅಪ್ಪ ನಮ್ಮಮ್ಮಗೆ ಆ್ಯಕ್ಚುಲಿ ಸಖತ್ ಖುಷಿ ಆಗೋದು ನಮ್ಮ ಅಪ್ಪ ನಮ್ಮಮ್ಮ ವಿಚಾರ ಏನ್ತಂದ್ರೆ ಯಾವತ್ತು ಏನು ಅವರು ಇದು ಮಾಡ್ಕೊಂಡಿಲ್ಲ. ಈಗ ಮನೆಗೆ ಎಷ್ಟೇ ಜನ ಬಂದ್ರು ಕೂರ್ಸಿ ಅವ್ರು ಇದು ಮಾಡೋದು, ಅವ್ರು ಟೀ ಕಾಫಿ ಕೊಟ್ಟು ಮಾತಾಡ್ಸೋದು ಅದೆಲ್ಲ ಈಗ ನಾನು ಯಾವ್ದು ಏನು ಹೇಳ್ಕೊಟ್ಟಿಲ್ಲ. ಅದು ಹಳ್ಳಿ ಜನ ನಿಮ್ಗೆ ಗೊತ್ತಲ್ಲ, ಊರಲ್ಲಿ ಇರೋರು ಹೆಂಗೆ ಯಾರೇ ಬಂದ್ರು ಕರೆದು ಮಾತಾಡ್ಸೋದು ಸಖತ್ ಖುಷಿ ಆಯ್ತೈತೆ ಮೇಡಮ್. ನಮ್ಮ ಅಪ್ಪ ನಮ್ಮ ಅದೇ ಆ ಮಕ್ತಲ್ಲ ಆ ನಗು ಐತಲ್ಲ ಈಗ, ಓ ನನ್ನ ಮಗ ಪರವಾಗಿಲ್ಲ ಕಣಪ್ಪ ಏನೋ ಮಾಡ್ದಂತ ಆ ನಗು ಕೊನೆವರೆಗೂ ಹಂಗೆ ಉಳ್ಕೊಬಿಟ್ರೆ ಸಾಕು ಅನ್ನೋದೊಂದೇ ನನ್ನ ಆಸೆ. ಸರ್ ಲಾಸ್ಟ್ ಕ್ವಶನ್, ತುಂಬಾ ಡೈಲಾಗ್ಗಳನ್ನ ಹೋಗಿದ್ದ ಕಡೆ ಎಲ್ಲ ಹೇಳ್ತಾ ಇದ್ದೀರಾ. ನನಗೆ ಬಿಗ್ ಬಾಸ್ ಅಲ್ಲಿ ಹೇಳಿರೋ ಡೈಲಾಗ್ಸ್ ಬೇಡ, ಇಲ್ಲಿವರೆಗೂ ಹೇಳಿರೋದು ಯಾವ್ದು ಬೇಡ, ಯಾವ್ದಾದ್ರು ಒಂದು ಪರ್ಫೆಕ್ಟ್ ಡೈಲಾಗ್ ಇಲ್ಲಿವರೆಗೂ ನಾನು ಹೇಳಿಲ್ಲ ಅನ್ನೋ ತರದಲ್ಲಿ ಯಾವ್ದಾದ್ರು ಓಕೆ, ಜಾತಿನ್ ಪ್ರೀತಿಸೋನು ರಾಜಕಾರಣಿ ಆಗ್ತಾನೆ, ರಾಜ್ಕುಮಾರ್ ಆಗ್ತಾನೆ ಅಂತ ಹೇಳಿದ್ರಿ. ಸೊ ಅದೇ ತರ ಯಾವ್ದಾದ್ರು ಒಂದ್ ಡೈಲಾಗ್? ಇಲ್ಲ ಮೇಡಮ್, ಮುಂಚೆನೆ ಹೇಳಿದ್ರೆ ಯೋಚನೆ ಮಾಡ್ತಿದ್ದೆ, ನಾನು ಸ್ಪಾಂಟೇನಿಯಸ್ ಆಗಿ ಬರೋದಿಲ್ಲ ಡೈಲಾಗು. ಓಕೆ, ಲಾಸ್ಟ್ ರಾಕಿ ಬಾಯ್ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಅವ್ರದ್ದೇ ಡೈಲಾಗ್ ಗಳನ್ನ ತುಂಬಾ ಬಳಸ್ಕೊಂಡು ತುಂಬಾ ಎಂಟರ್ಟೈನ್ಮೆಂಟ್ ಮಾಡಿದವರು ಬಿಗ್ ಬಾಸ್ ಮನೇಲಿ. ಸೊ ಟಾಕ್ಸಿಕ್ ಸಿನಿಮಾದ ಟೀಸರ್ ಏನಾದ್ರು ನೋಡಿದ್ರಾ ಅಥವಾ? ಓಕೆ, ಮತ್ತೆ ಯಶ್ ಬಾಯ್ ಬಗ್ಗೆ ಏನ್ ಹೇಳ್ತೀರಿ? ಲುಕ್ ಅಟ್ ಕ್ಯಾಮ್ರಾ. ಯಶ್ವಣ್ಣ ಅದೇ ನನ್ನ ಸತ್ಯವಾಗ್ಲೂ ನಾನು ಈ ಕಿರಾತಕ ರಾಜವಲಿ ಸಿನಿಮಾ ಇದನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋದವನು. ನನ್ನ ಕಾಲೇಜಿಗೆ ಬರೋಕು ರಾಜವಲಿ ಟೈಮು ರಿಲೀಸ್ ಟೈಮ್, ಅದು ಆ ಬಸ್ ಹತ್ತದು ಅದೆಲ್ಲ ಹುಡುಗಿ ಸಿಕ್ಕಿದ್ದು. ಅವಳು ಮತ್ತೇನಾದ್ರೂ ಸಿಕ್ಲಾ ಸರ್? ಯಾರು? ಅದೇ ರವಿ ಸರ್ ಮುಂದೆ ಹೇಳಿದ್ರಲ್ಲ. ಓಕೆ, ಅವಾಗ ನಂಗೆ ಸಖತ್ತು ನಾನು ಯಶ್ವಣ್ಣ ಎಷ್ಟು ಇಷ್ಟ ಅಂದ್ರೆ ನನಗೆ. ಈಗ ನಾವು ಕಿರಾತಕ ಫಿಲಮ್ ನೋಡ್ಬಿಟ್ಟು ನಮ್ಮೂರಲ್ಲಿ ಯಾರೋ ಒಬ್ರು ಇರ್ತಾರೆ ಗೊತ್ತಾ, ನಮ್ಮ ಅಣ್ಣದಿರು, ಅವ್ರು ಆತರ ಕನೆಕ್ಟ್ ಮಾಡ್ಕೊಬಿಟ್ಟಿದೆ ಯಶ್ವಣ್ಣನ. ಸಖತ್ ಖುಷಿ ಆಯ್ತದ. ಆಮೇಲೆ ಪುಷ್ಪಮ್ಮ ಎಲ್ಲ ಫೋನ್ ಮಾಡಿ ಮಾತಾಡಿದ್ರು, ಸಖತ್ ಖುಷಿ ಆಯ್ತು. ಅಯ್ಯೋ ಅವ್ರು ಸಿನಿಮಾ ಮಾಡ್ತಾರೆ. ಮೇಡಮ್ ಅಯ್ಯೋ ಮಾಡಿ ಅವ್ರು ಕರೆದ್ಬಿಟ್ರೆ ಸಾಕು ಮೇಡಮ್, ಮಾಡ್ತೀನಿ ನನ್ನ ಜೊತೆಲಿ. ಓಕೆ, ಲಾಸ್ಟ್ ಅದೇ ಯಶ್ ಅಣ್ಣನ ಬಗ್ಗೆ ಏನಾದ್ರು ಇನ್ನೇನಾದ್ರು ಆಡ್ ಆನ್ ಮಾಡೋದಿದ್ರೆ? ಟಾಕ್ಸಿಕ್ ಟೀಸರ್ ನೋಡಿ ಅದೇ ನನ್ಗೆ ಏನಾದ್ರೂ ಒಂದು ಇನ್ಸ್ಪಿರೇಷನ್ ಅಂದ್ರೆ ಹಿಂಗಿದ್ರೆ ಚೆನ್ನಾಗಿರ್ತದೆ ಗುರು, ಇವ್ರ ತರ ಬದುಕಿದ್ರೆ ಇವ್ರ ತರ ಬೆಳೆದ್ರೆ ಚೆನ್ನಾಗಿರ್ತದೆ ಅಂತ. ಅದು ನಾನು ಯಶೋಣ್ಣ ಯಾವಾಗ್ಲೂ ಅದೊಂದು ಇದ್ ಮಾಡ್ತಾ ಇರ್ತೀನಿ, ಮ್ಯಾನಿಫೆಸ್ಟೋ. ಅದನ್ನು ಬೆಳಿಬೇಕು. ಆಯ್ತು ಸರ್, ನೀವ್ ಅನ್ಕೊಂಡಿದ್ದೆಲ್ಲ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ನನ್ಗೆ ಟೈಮ್ ಕೊಟ್ಟು ಮಾತಾಡಿದ್ದಕ್ಕೆ. ಇದಿಷ್ಟು ಗಿಲ್ಲಿ ಸರ್ ಮಾತುಗಳಾಗಿತ್ತು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಸೂಪರ್ ಹಿಟ್ ಅನ್ನುವಂತಹ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. 27ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಗಿಲ್ಲಿ ಅವರು ಬರ್ತಾರೆ. ಫಸ್ಟ್ ಶೋ ಮಿಸ್ ಮಾಡದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೂಪರ್ ಹಿಟ್ ಸಿನಿಮಾನು ಕೂಡ ಬಿಗ್ ಬಾಸ್ ತರನೇ ಗೆಲ್ಸಿ ಅಂತ ಹೇಳ್ತಾ ಇದು ಇವತ್ತಿನ ಸ್ಪೆಷಲ್ ಕಾರ್ಯಕ್ರಮ.